ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಳನ್ನು ಕನ್ನಡ ಇದೆ ಅಂತ ಹೇಳೋದಕ್ಕೆ ಯಾರಾದರೂ ಕಾರಣ ಇದ್ದರೆ ಇತ್ತೀಚೆಗೆ ಅದಕ್ಕೆ ನಮ್ಮ ನಾರಾಯಣಗೌಡರು ಕಾರಣ. ಇವತ್ತು ಕಾವೇರಿ ಗಲಾಟೆ ಇರ್ಬೋದು, ಬೆಳಗಾವಿ ಗಲಾಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ನಮ್ಮ ಆಂಧ್ರ ಬಾರ್ಡ್ರ್ ಇರ್ಬೋದು, ಎಲ್ಲ ಬಾರ್ಡ್ರ್ಗಳಲ್ಲೂ ಯಾರಾದರೂ ಮುಂದೆ ನಿಂತು ಓಡಾಡ್ತಾ ಇದ್ದಾರೆ ಅಂದರೆ ಕನ್ನಡದ ಪರವಾಗಿ, ಕರ್ನಾಟಕದ ಪರವಾಗಿ ಭಾರತದಲ್ಲಿ ಮಾತಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರು. ಇವತ್ತು ಅವರನ್ನು ಬಂಧಿಸಿದ್ದಾರೆ. ಅವ್ರು ಕೇಳಿದ್ದೇನೋ ಕಾನೂನಾತ್ಮಕವಾಗಿ 60-70% ಯಾವುದೇ ನಾಮಫಲಕಗಳಾಗಿದ್ದರೂ ಸಹ, ನಮ್ಮದೇ ಅಂಗಡಿಗಳಿದ್ರು ಸಹ, ಯಾವುದೇ ಪಾಕಗಳಿದ್ರು ಸಹ ಅದರಲ್ಲಿ ಕನ್ನಡವನ್ನು ಬಳಸಬೇಕು. ಇವತ್ತು ನೀವು ಚೆನ್ನೈಗೆ ಹೋಗಿ ತಮಿಳಲ್ಲಿ ನೋಡ್ತೀರಾ, ಇವತ್ತು ಬಿಹಾರ್ಗೆ ಹೋಗಿ ಹಿಂದಿಯಲ್ಲಿ ನೋಡ್ತೀರಾ, ಡೆಲ್ಲಿಗೆ ಹೋಗಿ ಹಿಂದಿಯಲ್ಲಿ ನೋಡ್ತೀರಾ, ಬಾಂಬೆಗೆ ಹೋಗಿ ಮರಾಠಿಯಲ್ಲಿ ನೋಡ್ತೀರಾ. ಕರ್ನಾಟಕಕ್ಕೆ ಬಂದಾಗ ಯಾಕೆ ಕನ್ನಡವನ್ನು ಕಡೆಗಣಿಸ್ತೀರಾ? ಇವತ್ತು ಉದ್ಯಮಿಗಳು ಬದುಕಬೇಕು. ನೀವು ಇಲ್ಲಿ ನಮ್ಮ ಒಂದು ವರ್ಷ ಕೆಲಸ ಕೊಟ್ಟಿದ್ದೀರಾ, ಬದುಕಬೇಕು. ಹಂಗನ್ಬಿಟ್ಟು ನಮ್ಮನ್ನು ಕಡೆಗಣಿಸುವಂಥದ್ದೇನು? ನೀವು ಯಾವುದೇ ರಾಜ್ಯಕ್ಕೆ, ಯಾವುದೇ ಜಿಲ್ಲೆಗೆ, ಯಾವುದೇ ಹೋದ್ರೂ ಸಹ ಅಲ್ಲಿನ ಭಾಷೆಗೆ ಪ್ರಾಮುಖ್ಯತೆ ಕೊಡುವಂಥದ್ದು. ಕನ್ನಡಕ್ಕೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕನ್ನಡದಲ್ಲಿ ಯಾರು ಕೇಳೋರಿಲ್ಲ ಅಂತನಾ? ಕನ್ನಡ ಪರ ಯಾರು ಮಾತಾಡೋರಿಲ್ಲ ಅಂತನಾ? ಕನ್ನಡಿಗರ ತಾಳ್ಮೆ ಇಲ್ಲ ಅಂತನಾ? ಇವತ್ತು ಒಬ್ಬರನ್ನ ನೀವು ಅರೆಸ್ಟ್ ಮಾಡಿದ್ದೀರಾ. ಇದೇನಾದರೂ ಒಂದು ವಾರ ಕಳೆದಿದೆ, ನಿರಂತರವಾಗಿ ಏನಾದರೂ ಅವ್ರನ್ನ ಗೌರವಯುತವಾಗಿ ಬಿಟ್ಟಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟಗಾರರು, ಕನ್ನಡ ಮನಸ್ಸಿರುವಂಥವರು ಪ್ರತಿಯೊಬ್ಬರು ಬೀದಿಗಿಳಿತಾರೆ. ಬೀದಿಗಿಳಿದಂತೆ ದಂಬೆಯಲ್ಲಿ ಬಹುಶಃ ಜೈಲು ಬರೋ ಕಾರ್ಯಕ್ರಮ ಆಗುತ್ತೆ. ಅವ್ರೇನು ತಪ್ಪು ಮಾಡೋದಿಲ್ಲ. ಅವ್ರು ಕೇಳಿರೋವಂಥದ್ದು 70% ಇರಬೇಕು ಕನ್ನಡ. ಅದನ್ನು ಕೊಡಿ. ಅದನ್ನು ಕೊಟ್ಟರೆ ಯಾರು ಕೇಳ್ತಾರೆ? ಕಾನೂನಾತ್ಮಕ ನೀವು ಮೇಂಟೈನ್ ಮಾಡಬೇಕು. ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಮನೆ ಮುಂದೆ ಟಮಟೆ ಹೊಡಿತೀರಾ? ಇವತ್ತಲ್ಲಿ ಟಮಟೆ ಹೊಡಿಯೋಕ್ಕಾಗಲ್ವಾ? ಇವತ್ತು ಸರ್ಕಾರ ಇರುವಂಥದ್ದು ಕಾನೂನಾತ್ಮಕವಾಗಿ ಜನರನ್ನು ಕಾಪಾಡುವಂಥ ಸಂದರ್ಭದಲ್ಲಿ ಯಾವುದೇ ನಿರ್ಧಾರಗಳಿದ್ರು ಸಹ ಕನ್ನಡ ಪರವಾಗಿರಬೇಕು. ಇವತ್ತು ನಾವೆಲ್ಲ ಮೇಕೆದಾಟು ನೋಡಿದ್ರಿ, ಬಳ್ಳಾರಿ ಪಾದಯಾತ್ರೆ ನೋಡಿದ್ರಿ. ಬಹುಶಃ ಇನ್ನು ಬೆಂಗಳೂರಿನಲ್ಲಿ ಕನ್ನಡ ಪರ ಒಂದು ಯಾತ್ರೆಯನ್ನು ನೋಡೋದಕ್ಕೆ ನಾವೆಲ್ಲ ರೆಡಿ ಆಗಬೇಕು ಅಂತ ಕಾಣುತ್ತೆ. ಸರ್ಕಾರ ಇದೇ ನಿಟ್ಟಿನಲ್ಲಿ ಮಲಗಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಎಲ್ಲರೂ ಸೇರಿ ಮಾಡುವಂಥ ಲಕ್ಷಣಗಳಿಗೆ ನೀವು ದಾರಿ ಮಾಡಿಕೊಡ್ಬೇಡಿ. ಸರ್ಕಾರದ ಮನವಿ ಮಾಡ್ಕೊತೇನೆ, ಹಿರಿಯರವರು ಅವರನ್ನು ಗೌರವಯುತವಾಗಿ ನೋಡ್ಕೊಳ್ಳಿ. ಒಂದು ವಾರ ಅದು ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಬಹುಶಃ ನೀವು ಕೊಡ್ತಿರುವಂಥ ಸಂದೇಶ ಜನರಿಗೆ ಏನು ತಲುಪುತ್ತೆ ಅಂದರೆ, ನಾವು ಕನ್ನಡಿಗರ ಪರವಾಗಿಲ್ಲ, ನಾವು ನಾವು ಬಿಸ್ನೆಸ್ ಮನ್ ಪರವಾಗಿದ್ದೇವೆ, ಹೊರ ರಾಜ್ಯದಿಂದ ಬಂದಂಥವ್ರ ಪರವಾಗಿದ್ದೇವೆ, ಕನ್ನಡವು ನಮ್ಗೆ ಬೇಕಾಗಿಲ್ಲ ಅನ್ನುವಂಥ ಏನೊಂದು ಬ್ಯಾಕ್ ಡೋರ್ ಎಂಟ್ರಿ ಮುಖಾಂತರ ನೀವೇನು ಜನರಿಗೆ ಒಂದು ಸಂದೇಶವನ್ನು ನೀಡ್ತಿದ್ದೀರಾ. ಇದಕ್ಕೆ ನಾನು ಒಪ್ಪೋದಿಲ್ಲ. ಇದಕ್ಕೆ ಸಹ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಾರಾಯಣಗೌಡರನ್ನು ಬಿಡೋವರೆಗೂ ಸಹ ಜೈಲು ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಹೋರಾಟವನ್ನು ಮುಂದುವರಿಸ್ತೇವೆ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.